ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ರಾಗಿ ಹಾಗೂ ಸಜ್ಜೆ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟ್ ನಡೆದಿದೆ, ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 16 ಮಾರ್ಚ್ 2026 ಕರ್ನಾಟಕ ಮಾರ್ಕೆಟಿಯ ಮೊದಲನೇದಾಗಿ ರಾಗಿ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಅರಸೀಕೆರೆ ಮಾರ್ಕೆಟಿಯಲ್ಲಿ 200 ರಾಗಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 3,000 ರೂಪಾಯಿ ಇದೆ. ಮಧ್ಯಸ್ಥ ಬೆಲೆ ಸಹ 3,000. ಗುಂಡ್ಲುಪೇಟೆ ಮಾರ್ಕೆಟಿಯಲ್ಲಿ ರಾಗಿ ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 4,000 ರೂಪಾಯಿ ಇದೆ ಎಲ್ಲ ಬೆಲೆ. ಗುಬ್ಬಿ ಮಾರ್ಕೆಟಿಯಲ್ಲಿ 3,800, ಮಧ್ಯಸ್ಥ ಬೆಲೆ 3,200 ರೂಪಾಯಿ ಇದೆ. ಚಿತ್ರದುರ್ಗ ಮಾರ್ಕೆಟಿಯಲ್ಲಿ ರಾಗಿ 1,187 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,709, ಮಧ್ಯಸ್ಥ ಬೆಲೆ 3,349. ತುಮಕೂರು ಮಾರ್ಕೆಟಿಯಲ್ಲಿ 4,400 ರೂಪಾಯಿ, ಮಧ್ಯಸ್ಥ ಬೆಲೆ 3,950. ದಾವಣಗೆರೆ ಮಾರ್ಕೆಟಿಯಲ್ಲಿ 600 ರಾಗಿ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,481, ಮಧ್ಯಸ್ಥ ಬೆಲೆ 3,239, 293 ರೂಪಾಯಿ ಇದೆ. ದೊಡ್ಡಬಳ್ಳಾಪುರ ಮಾರ್ಕೆಟಿಯಲ್ಲಿ 198 ರಾಗಿ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,560, ಮಧ್ಯಸ್ಥ ಬೆಲೆ 3,280. ಬೆಂಗಳೂರು ಮಾರ್ಕೆಟಿಯಲ್ಲಿ 201 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 5,300, ಮಧ್ಯಸ್ಥ ಬೆಲೆ 4,800. ರಾಣೆಬೆನ್ನೂರು ಮಾರ್ಕೆಟಿಯಲ್ಲಿ ಹೆಚ್ಚಿನ ಬೆಲೆ ಹಾಗೂ ಮಧ್ಯಸ್ಥ ಬೆಲೆ 3,300. ಅಗರಬೊಮ್ಮನಹಳ್ಳಿ ಮಾರ್ಕೆಟಿಯಲ್ಲಿ 1,436 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,400, ಮಧ್ಯಸ್ಥ ಬೆಲೆ 3,380. ಹರಪನಹಳ್ಳಿ ಮಾರ್ಕೆಟಿಯಲ್ಲಿ 5,884 ರಾಗಿ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,430, ಮಧ್ಯಸ್ಥ ಬೆಲೆ 3,354. ಹಿರಿಯೂರು ಮಾರ್ಕೆಟಿಯಲ್ಲಿ 329 ರಾಗಿ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,397 ರೂಪಾಯಿ ಇದೆ. ಹೊಸದುರ್ಗ ಮಾರ್ಕೆಟಿಯಲ್ಲಿ 255 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3,600, ಮಧ್ಯಸ್ಥ ಬೆಲೆ 3,500. ನವಣೆ ಬೆಲೆಗಳ ವಿವರಣೆ. ಗದಗ ಮಾರ್ಕೆಟಿಯಲ್ಲಿ ನವಣೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಹಾಗೂ ಹೆಚ್ಚಿನ ಬೆಲೆ ಎಲ್ಲ ಬೆಲೆ 2,411 ರೂಪಾಯಿ ರೇಟ್ ಇದೆ. ಬೆಂಗಳೂರು ಮಾರ್ಕೆಟಿಯಲ್ಲಿ ನವಣೆ ಕ್ವಿಂಟಲಿಗೆ ಕಡಿಮೆ ಬೆಲೆ 4,000 ರೂಪಾಯಿಯಿಂದ ಹೆಚ್ಚಿನ ಬೆಲೆ 4,300 ರೂಪಾಯಿ, ಮಧ್ಯಸ್ಥ ಬೆಲೆ 4,150. ಲಕ್ಷ್ಮೇಶ್ವರ ಮಾರ್ಕೆಟಿಯಲ್ಲಿ ನವಣೆ 2,169 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2,958, ಮಧ್ಯಸ್ಥ ಬೆಲೆ 2,634 ರೂಪಾಯಿ. ಇದಿಷ್ಟು ಕರ್ನಾಟಕ ಮಾರ್ಕೆಟಿಯ ರಾಗಿ ಹಾಗೂ ನವಣೆ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.